ಈವ್ನಿಂಗ್. ಮೈಸೆಲ್ಫ್ ಬೇಬಿ ಆಫ್ ಶಾಲಿನಿ ಗಾರ್ಡಿಯನ್ಸ್. ನಮ್ಮ ಮಗು ಮಾರ್ಚ್ 12 ಟ್ಯೂಸ್ಡೇ ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬರ್ತಾಗಿದ್ದು. ಆ ಬರ್ತಾಗಿದ್ದು ಟೈಮಲ್ಲಿ ಮಗುಗೆ ಬರ್ತ್ ಆಸ್ಪೆಕ್ಸೆ ಮತ್ತು ಫೀಟಲ್ ಡಿಸ್ಟ್ರೆಸ್ ಆಗಿ ಅಲ್ಲೇ ಮಗುಗೆ ಇಂಟ್ಯುಬೇಷನ್ ಎಲ್ಲ ಮಾಡಿ ಹಾರ್ಟ್ ಬೀಟ್ ಎಲ್ಲ ಇರದೆ ಮತ್ತು ಮಗು ಅಳದೇ ಇರೋ ಕಾರಣ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆಯಾಗಿ ಇಂಟ್ಯುಬೇಷನ್ ಎಲ್ಲ ಮಾಡಿ ಡಾಕ್ಟರ್ ಸೈಯದ್ ಪೀಡಿಯಾಟ್ರಿಷಿಯನ್ ಅವರು ನಮ್ಮನ್ನ ಮೈಸೂರಿಗೆ ರೆಫರ್ ಮಾಡಿದ್ರು. ಬಟ್ ಅಲ್ಲಿ ನಮಗೆ ನನ್ನ ಕೊಲೀಗಲ್ಲಿ ಒಬ್ಬರು ವರ್ಕರ್ ಇರೋದ್ರಿಂದ ಅವರು ನಮಗೆ ಪರಿಚಯದಿಂದ ಕಾಂಗೋರ್ ಕೇರ್ ಅಂತ ಮೈಸೂರಲ್ಲಿ ತುಂಬ ಒಳ್ಳೆ ಹಾಸ್ಪಿಟಲ್ ಇದೆ, ಅಲ್ಲಿ ಕೇರ್ ತುಂಬ ಚೆನ್ನಾಗಿದೆ ಅಂತೇಳಿ ನಮಗೆ ಇಲ್ಲಿ ಸ್ಪೆಷಲ್ಲಾಗಿ ನಮಗೆ ಇಲ್ಲಿಗೆ ರೆಫರ್ ಮಾಡಿದರು. ಬಟ್ ನಾವು ಬರೋ ಮೂಮೆಂಟಲ್ಲಿ ಮಗು ಕಂಡೀಷನ್ ತುಂಬ ಬ್ಯಾಡ್ ಇತ್ತು. ನಮಗೆ ಅರ್ಧ ಹೋಪೇ ಹೋಗಿತ್ತು ಮಗು ಮತ್ತೆ ಲೈವ್ ಆಗುತ್ತೆ ಅಂತೇಳಿ. ಬಟ್ ಇಲ್ಲಿಗೆ ಬಂದಾಗ ಡಾಕ್ಟರ್ ಶುಭಾ ಅವರ ಅಂಡರಲ್ಲಿ ಮಗುನ ಅಡ್ಮಿಟ್ ಮಾಡಿಸಿದ್ವಿ, NICಗೆ ಶಿಫ್ಟ್ ಮಾಡಿದ್ವಿ ಬೇಬಿನ. ಬಟ್ ನಾವು ಬಂದಾಗ ಇದ್ದಂತಹ ಒಂದು ಹೋಪ್ ಏನಾಯಿತು ಅಂದರೆ ಆ NICಗೆ ಅಡ್ಮಿಟ್ ಆದಮೇಲೆ ಮಗು ವಿತಿನ್ 1 hour 2 ಅವರಲ್ಲಿ ಇಂಟ್ಯುಬೇಷನಿಂದ ಹೊರಗಡೆ ಬಂದು CPAPಲ್ಲಿ ಮಗು ಟ್ರೀಟ್ಮೆಂಟ್ಗೆ ಹೋಗ್ತು. ಬಟ್ ಅಲ್ಲಿಂದ ನಮ್ಮ ಮಗು ಟ್ರೀಟ್ಮೆಂಟು ಸಕ್ಸಸ್ಫುಲ್ಲಾಗಿ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ನಮ್ಮದು ಮಗು ಕಂಡೀಷನ್ ತುಂಬ ಬ್ಯಾಡ್ ಇತ್ತು. ಬಟ್ ಇಲ್ಲಿ ಕಾಂಗೋರು ಕೇರ್ ಹಾಸ್ಪಿಟ್ಲಲ್ಲಿ ಕೊಟ್ಟಂಥ ಟ್ರೀಟ್ಮೆಂಟು ಮತ್ತು ವೆಲ್ಡ್ ಎಕ್ಸ್ಪೀರಿಯನ್ಸ್ ಸ್ಟಾಫು ಮತ್ತು ಡಾಕ್ಟರ್ಸು ಪ್ರತಿಯೊಬ್ಬರು ಕೂಡ ನಮ್ಮ ಮಗುಗೆ ಸ್ಪೆಷಲ್ ಕೇರ್ ತಗೊಂಡು ಅವನಿಗಿದ್ದಂಥ ಪ್ರತಿಯೊಂದು ಇನ್ಫೆಕ್ಷನ್ ಅಂದರೆ ಹೈಲಿ ಇನ್ಫೆಕ್ಟೆಡ್ ಬೇಬಿಯಾಗಿ ಇಲ್ಲಿ ಬಂದಾಗ CRP ಲೆವೆಲ್ ಎಲ್ಲ ತುಂಬ ಜಾಸ್ತಿ ಇತ್ತು. ಮತ್ತು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ತುಂಬ ಡಾಕ್ಟರ್ಸ್ ಟೀಮೇ ಒಂದು ಡಾಕ್ಟರ್ ಶ್ರುತಿ ಅವರು ಕೂಡ ಆ ಟೀಮಲ್ಲಿ ಜಾಯ್ನ್ ಆಗಿ ನಮ್ಮ ಮಗುಗೆ ತುಂಬ ಕೇರ್ ಮಾಡಿದ್ರು. ಅದ್ರ ಜೊತೆಗೆ ಮಿಡಲಲ್ಲಿ ಒಂದು ಸಾರಿ ನಮ್ಮ ಮಗುಗೆ ಪ್ಲೇಟ್ಲೆಟ್ ಲೆವೆಲ್ ಕಡಿಮೆ ಆದಾಗ ಇಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಸ್ಟಾಫ್ ನರ್ಸಿಂಗಿಂದ ಇನ್ಚಾರ್ಜು ಡಾಕ್ಟರ್ಸು ಡ್ಯೂಟಿ ಡಾಕ್ಟರ್ಸು ಪ್ರತಿಯೊಬ್ಬರು ಕೂಡ ಅವ್ನಿಗೆ AB ಪಾಸಿಟಿವ್ ಬ್ಲಡ್ ಗ್ರೂಪ್ ಅರೇಂಜ್ ಮಾಡೋಕ್ಕೆ ತುಂಬ ಸಫರ್ ಪಟ್ಟಿದ್ದಾರೆ. ಮಧ್ಯಾಹ್ನ 1 o'clock ಹಿಡಿದು ಸಂಜೆ ಅರೌಂಡ್ ಒಂದು 8 o'clock ಆಗಿತ್ತು ಅವ್ನಿಗೆ ಅರೇಂಜ್ ಮಾಡೋಕ್ಕೆ. ಸೊ ಅಷ್ಟು ಓನ್ ರಿಸ್ಕ್ ತೊಗೊಂಡು, ಯಾಕಂದರೆ ನಾನು ಒಂದು ಹೆಲ್ತ್ ಸ್ಟಾಫು ಬೇರೆ ಕಡೆನೂ ನೋಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಬಟ್ ಅಲ್ಲೆಲ್ಲ ಏನಂದರೆ ಅಟೆಂಡರ್ಸ್ಗೆ ಫುಲ್ ಇದು ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಮಗು ಅನ್ನೋ ಥರನೇ ಟ್ರೀಟ್ ಮಾಡಿ ಆ ಬ್ಲಡ್ ಅರೇಂಜ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿ ನಮ್ಮ ಮಗುಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಈ ಹಾಸ್ಪಿಟ್ಲಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಟೀಮ್ ವರ್ಕ್. ಈ ಟೀಮ್ ವರ್ಕಲ್ಲಿ ನಿಮ್ಮದು ಬೇರೆ ನಮ್ಮದು ಬೇರೆ ಅಂತ ಯಾರೂ ಇದು ಮಾಡಲ್ಲ. NICಯಲ್ಲಿ ಎಷ್ಟು ಏನು ಸ್ಟ್ರೆಂಥನಿಂಗ್ ಆಗಿ ಮತ್ತು ಟೀಮ್ ವರ್ಕ್ ಆಗಿ ಮಾಡ್ತಾರೆ, ಅದೇ ಥರ ಓಲ್ ಹಾಸ್ಪಿಟ್ಲು ಕೂಡ ಅದೇ. ಮತ್ತು ಇಲ್ಲಿ ಟ್ರೀಟ್ಮೆಂಟು ಕೂಡ ಅಷ್ಟೇ ಹೈಜಿನಿಕ್ ಆಗಿದೆ. ಓನ್ಲಿ NICಗೆ ಮದರ್ ಆ್ಯಂಡ್ ಫಾದರ್ ಮಾತ್ರ ಅಲೌಡ್ ಇರೋದ್ರಿಂದ ತುಂಬ ಏನು ಕ್ರಾಸ್ ಇನ್ಫೆಕ್ಷನ್ ಇರ್ಬೋದು ಮತ್ತು ಬೇರೆ ಥರದ್ದು ಇನ್ಫೆಕ್ಟೆಡ್ ಆಗದೇ ಇರೋ ಥರ ತುಂಬ ಕೇರ್ ಮಾಡ್ತಾರೆ. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ತುಂಬ ಫಾಲೋ ಅಪ್ ಮಾಡ್ತಾರೆ. ನಮಗೆ ಆ ಹಾಸ್ಪಿಟ್ಲಿಗೆ ಬಂದು ತುಂಬ ಖುಷಿಯಾಗಿದೆ. ನಮ್ಮ ಮಗು ತುಂಬ ಕೇರ್ ಈಗ ಹುಷಾರಾಗಿ 22 ದಿನ NICಲಿದ್ದು ನಿನ್ನೆ ನಮಗೆ ವಾರ್ಡಿಗೆ ಶಿಫ್ಟ್ ಮಾಡಿ ಮಗು ಕಂಡೀಷನ್ ಈಗ ಬೆಟರ್ ಇದೆ. ಇನ್ಫೆಕ್ಷನ್ ಎಲ್ಲ ಕಂಟ್ರೋಲಿಗೆ ಬಂದಿದೆ, CRP ನೆಗೆಟಿವ್ ಇದೆ, HB ಮತ್ತು ಬ್ಲಡ್ ಕೌಂಟ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಟೀಮ್ ಮತ್ತು ಕಾಂಗೋರ್ ಕೇರ್ ಟೀಮ್.